ನಾನು ರೇಮಂಡಿ ಕುನತಾಕೊಡೆ ಅಖಿಲ ಭಾರತೀಯ ಚಾರುಳಿ ಸಾಹಿತ್ಯ ಪರಿಷತ್ ಅಂತಿದೆ, ಅದರ ಅಧ್ಯಕ್ಷ ಕಳೆದ 5 ವರ್ಷದಿಂದ. ಈ ವರ್ಷ ನಾವು ಮಂಗಳೂರಲ್ಲಿ 5ನೇ ರಾಷ್ಟ್ರೀಯ ಸಮ್ಮೇಳನವನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಸುಮಾರು 100 ಜನ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಮತ್ತು ಇಡೀ ದಿನದ ಸಮ್ಮೇಳನವನ್ನು ಮಾಡ್ತಾ ಇದ್ದೇವೆ. ವೇದಿಕೆಯಲ್ಲಿ ನನ್ನ ಬದಿಯಲ್ಲಿ ಎಲಿಯಾಸ್ ಫರ್ನಾಂಡಿಸ್ ಅವರು ಇದ್ದಾರೆ. ನಮ್ಮ ಮಾಧ್ಯಮದ ಎಲ್ಲ ವಿಷಯಗಳು ನೋಡ್ತಾರೆ. ನಮ್ಮ ಸಮ್ಮೇಳನದ ಕಾರ್ಯದರ್ಶಿ ರಿಯಾನಾ ಡಿಕುನ ಇದ್ದಾರೆ. ಇವರು ನಮ್ಮ ಕಾರ್ಯಕಾರಿ ಸದಸ್ಯರು ಸ್ಟ್ಯಾನಿ ತಾವರು ಅಂತ. ನಾನು ರೇಮಂಡಿ ಕುನತಾಕೊಡೆ. ಕಳೆದ ಮೊದಲ ಸಮ್ಮೇಳನ ಮೂಡುಬಿದಿರೆ ಮಂಗಳೂರಲ್ಲಿ ಆಗಿತ್ತು, ಸಂದೇಶದಲ್ಲಿ 4 ವರ್ಷದ ಮೊದಲು. ಅದರ ನಂತರ ಗೋವಾದ ಸರಸ್ವತಿ ಭವನದಲ್ಲಿ ಪಣಜಿಯಲ್ಲಿ ಆಗಿತ್ತು. ಮುಂದಿನ ಸಮ್ಮೇಳನ ಅಲ್ಲಿಯೇ ಅಕಾಡೆಮಿಯಲ್ಲಿ, ಗೋವಾ ಅಕಾಡೆಮಿಯಲ್ಲಿ ಆಗಿತ್ತು. ಅದರ ನಂತರ ಮಂಗಳೂರಲ್ಲಿ ಸಂದೇಶದಲ್ಲಿ ಮತ್ತೊಮ್ಮೆ ಆಯಿತು. ಅದು 4ನೇ ಸಮ್ಮೇಳನ. ಇದು 5ನೇ ಸಮ್ಮೇಳನ ಈ ಸಾರಿ ನಾವು ಮಾಡ್ತಾ ಇದ್ದೇವೆ. ರಾಷ್ಟ್ರೀಯವಾಗಿ ಪ್ರತಿ ವರ್ಷ ನಾವು ಇಬ್ಬರಿಗೆ ಸನ್ಮಾನ ಮಾಡ್ತಾ ಇದ್ದೇವೆ. ಹಿರಿಯ ಒಂದು ಕಡಿಮೆ ಅಂದರೆ ಒಂದು 50-55 ವರ್ಷ ಅವರು ಆಗಬೇಕು. ಸಾಹಿತ್ಯದಲ್ಲಿ ಪುಸ್ತಕಗಳನ್ನು ಕಂಪಲ್ಸರಿಯಾಗಿ ಒಂದಾದರೂ ಪುಸ್ತಕವನ್ನು ಪಬ್ಲಿಷ್ ಮಾಡಬೇಕು. ಅವರಿಗೆ ಸಮ್ಮೇಳನದ ಪರವಾಗಿ ಇಬ್ಬರಿಗೆ ಸನ್ಮಾನವನ್ನು ಮಾಡ್ತೇವೆ. ಒಬ್ಬರು ಮಂಗಳೂರಿನವರು ಅಥವಾ ಕೇರಳದವರು ಅಥವಾ ಗೋವಾದವರು, ಮಹಾರಾಷ್ಟ್ರದವರು. ನಿಮಗೆ ಗೊತ್ತಿರ್ಬೋದು, ಕೊಂಕಣಿಯನ್ನು 5 ಲಿಪಿಗಳಲ್ಲಿ ಬರೀತಾರೆ. ಕೊಂಕಣಿಯ ವಿಶೇಷತೆ ಗೋವಾ ರಾಜ್ಯ ಭಾಷೆಯಾಗಿದೆ. ಕೇರಳದವರು ಮಲಯಾಳಂನಲ್ಲಿ ಲಿಪಿಯಲ್ಲಿ ಕೊಂಕಣಿಯನ್ನು ಬರೀತಾರೆ. ಕರ್ನಾಟಕದವರು ಕನ್ನಡ ಲಿಪಿಯಲ್ಲಿ ಕೊಂಕಣಿಯನ್ನು ಬರೀತಾರೆ. ಗೋವಾದವರು ದೇವನಾಗರಿಯಲ್ಲಿ ಮತ್ತು ಇಂಗ್ಲೀಷ್ ಆಲ್ಫಾಬೆಟ್ ಅಂದರೆ ರೋಮಿ ಅಂತ ಹೇಳ್ತಾರೆ, ಅದರಲ್ಲಿ ಕೊಂಕಣಿಯನ್ನು ಬರೀತಾರೆ. ಪರ್ಸಿಯನ್ ಅಂದರೆ ಅರೇಬಿಕ್ ಲ್ಯಾಂಗ್ವೇಜಲ್ಲೂ ಕೊಂಕಣಿಯನ್ನು ಬರೀತಾರೆ. ಈ 5 ಲಿಪಿಗಳಲ್ಲಿ ಕೊಂಕಣಿಯನ್ನು ಬರೀತಾರೆ. ಕೊಂಕಣಿ 42 ವಿಭಿನ್ನವಾಗಿ ಮಾತಾಡ್ತಾರೆ. ನಾವು ಗೋವಾಕ್ಕೆ ಹೋದರೆ ಅಲ್ಲಿ ನಾವು ಮೀನಿಗೆ ನುಸ್ತೆ ಅಂತ ಹೇಳ್ತಾರೆ. ಅಂದರೆ ಕರ್ನಾಟಕಕ್ಕೆ ಇಲ್ಲಿ ಬಂದರೆ GSBಗಳು ಜಳಕೆ ಅಂತ ಹೇಳ್ತಾರೆ. ನಾವು ಕ್ರೈಸ್ತರು ಮಸ್ಟ್ಲಿ ಅಂತ ಹೇಳ್ತಾರೆ. ಅದು ವೆರೈಟಿ. 42 ವೆರೈಟಿಗಳಲ್ಲಿ 42 ತರಹದ ಶಬ್ದಗಳಲ್ಲಿ ಕೊಂಕಣಿಯನ್ನು ಮಾತಾಡ್ತಾರೆ. ನಮ್ಮ ಮೂಲ ಉದ್ದೇಶ ಏನಂದರೆ ಎಲ್ಲ ವಿಧವಾಗಿ ಮಾತಾಡುವವರಿಗೆ ಒಟ್ಟು ಮಾಡಿ ಆ ಕೊಂಕಣಿಯನ್ನು ಸೆಲೆಬ್ರೇಟ್ ಮಾಡಬೇಕು ಮತ್ತು ಅದರ ಫಲವಾಗಿ ಈ ಸಮ್ಮೇಳನಗಳು ಮಾಡ್ತಾ ಇದ್ದೇವೆ. ಸುಮಾರು 6 ವರ್ಷದಿಂದ ಆನ್ಲೈನ್ ವಿಡಿಯೋ ವಾಚನದ ಮೂಲಕ ಕವಿಗೋಷ್ಠಿಗಳನ್ನು ಮಾಡ್ತಾ ಇದೆ. ಯಾಕಂದರೆ ಎಲ್ಲ ವಿಧದ ಕೊಂಕಣಿ ಶಬ್ದಗಳನ್ನು ಅಳವಡಿಸಿ ಆ ಬೇರೆ ಬೇರೆ ಪ್ರದೇಶದ ಜನರು ಆ ಕೊಂಕಣಿಯನ್ನು ಮಾತಾಡ್ತಾರೆ. ಆ ವಿಡಿಯೋ ವಾಚನದಲ್ಲಿ ಅದರ 72 ಎಪಿಸೋಡು ಅಂದರೆ 6 ವರ್ಷ ಆಗ್ತದೆ. ಕಳೆದ ಜೂನ್ನಲ್ಲಿ 72 ಎಪಿಸೋಡ್ ಆಗಿದೆ ಮತ್ತು ನಾವು 6 ವರ್ಷವನ್ನು ಸೆಲೆಬ್ರೇಟ್ ಇದರ ಒಟ್ಟಿಗೆ ಮಾಡ್ತೇವೆ. ಅದು ನಿರಂತರವಾಗಿ ಪ್ರತಿ ತಿಂಗಳು ನಾವು ಅದನ್ನು ಮಾಡಿದ್ದೇವೆ. ಈ ಬಾರಿ ನಮ್ಮ ಈ ಸಮ್ಮೇಳನದ ಪ್ರಶಸ್ತಿಗಳನ್ನು ಮಂಗಳೂರಿನ ಹಿರಿಯ ಲೇಖಕಿ, ಕನ್ನಡದ ಮತ್ತು ಕೊಂಕಣಿಯ ಲೇಖಕಿ ಅರುಂಧತಿ ರಾವ್ ಅವರಿಗೆ ಕೊಡ್ತಾ ಇದ್ದೇವೆ. ಅವರು ಸುಮಾರು ಶಿಕ್ಷಕಿಯಾಗಿದ್ದರು. ಸುಮಾರು 60 ವರ್ಷದವರು. ಈಗ ಮನೆಯಲ್ಲೇ ಇದ್ದಾರೆ, ಜಾಸ್ತಿ ಓಡಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ನಮ್ಮ ವಿಜಯಲ್ಲಿದ್ದಾರೆ. ಅವರಿಗೆ ಈ ಬಾರಿಯ ಸಮ್ಮೇಳನದ ಸನ್ಮಾನವನ್ನು ಮಾಡ್ತೇವೆ. ಮತ್ತು 2ನೇ ಪ್ರಶಸ್ತಿಯನ್ನು ಗೋವಾದ ತೀವೀಮ್ ಅಂತ ಇದೆ, ಸ್ವಲ್ಪ ಮೋಪ ಏರ್ಪೋರ್ಟ್ನ ಕಡೆ ಆಗ್ತದೆ. ಅದು ಆ ಪ್ರದೇಶದ ಒಬ್ಬರು ದೇವನಾಗರಿ ಮತ್ತು ನಮ್ಮ ಆಂಗ್ಲ ಆಲ್ಫಾಬೆಟ್ಗಳಲ್ಲಿ ರೂಮಿಯಲ್ಲಿ ಬರೆಯುವ ಆನಿ ದೆ ಕೊಲ್ವಾಲೆ ಅಂತ, ಅವರ ಫ್ರೆಂಚ್ ಅವರ ಟೈಪಿನ ಅದು ಅವರ ಹೆಸರು ಆನಿ ದೆ ಕೊಲ್ವಾಲೆ ಅಂತ. ಅವರಿಗೆ ಕೊಡ್ತಾ ಇದ್ದೇವೆ. 2
ಜನರಿಗೆ ಈ ಬಾರಿ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ನಮ್ಮ ಪ್ರಶಸ್ತಿ ಕೇವಲ ಸನ್ಮಾನ ಮಾತ್ರ, ಅದರಲ್ಲಿ ಯಾವುದೇ ಹಣವನ್ನು ಕೊಡುವುದಿಲ್ಲ. ಯಾಕೆಂದರೆ ಗೌರವಕ್ಕೆ ಹಣದ ಬೆಲೆ ಕಟ್ಟಬಾರ್ದು ಎನ್ನುವುದು ನಮ್ಮ ಆಶಯ. ಆದ್ದರಿಂದ ಸನ್ಮಾನ. ಆದರೆ ಇಲ್ಲಿ ಬಂದ ಪ್ರತಿಯೊಬ್ಬರಿಗೆ ಯಾರು ರಿಜಿಸ್ಟರ್ ಮಾಡಿ ಬರ್ತಾರೆ ಅವರು ಗೂಗಲ್ ರಿಜಿಸ್ಟರ್ ಮಾಡಬೇಕು. ಈಗಾಗಲೇ ಎಲ್ಲರೂ ರಿಜಿಸ್ಟರ್ ಮಾಡ್ತಾರೆ. ಮೊದಲಿನ ದಿವಸ ಬರ್ತಾರೆ 18ಕ್ಕೆ 19ಕ್ಕೆ ಸಮ್ಮೇಳನ ಮೊದಲಿನ ದಿವಸ ಬರ್ತಾರೆ. ಆದ್ದರಿಂದ ನಾವು ಅದನ್ನು ಆರಂಭ ಮಾಡೋದು ಬೆಳಿಗ್ಗೆ 8 ಗಂಟೆಗೆ. ಬೆಳಿಗ್ಗೆ 8 ಗಂಟೆಗೆ 8 ಗಂಟೆಯಿಂದ 10 ಗಂಟೆವರೆಗೆ ಎಲ್ಲ ಜನರು ಚಾರೋಳಿಯನ್ನು ರಿಸೈಟ್ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಅವಕಾಶ ಕೊಡ್ತೇವೆ. 10 ಗಂಟೆಗೆ ಇನಾಗ್ರಲ್ ಪ್ರೋಗ್ರಾಮ್, ಸರಿಯಾಗಿ 10 ಗಂಟೆಗೆ ಒಂದು 90 ಮಿನಿಟ್ಸ್, ಅಂದರೆ 1.5 ಗಂಟೆ, 11ವರೆಗೆ ಅದು ಮುಗೀತದೆ. ಪುನಃ ರಿಸೈಟಿಂಗ್ ಸ್ಟಾರ್ಟ್ ಮಾಡ್ತೇವೆ. ಪುನಃ ಓಪನ್ ಸೆಷನ್, ಅದರಲ್ಲಿ ಸಾಹಿತ್ಯದಲ್ಲಿ ಏನಾದರೂ ಡಿಸ್ಕಷನ್ ಇರ್ತದೆ. ವಿದ್ಯಾರ್ಥಿಗಳಿದ್ದಾರೆ, ಸುಮಾರು 25ರಷ್ಟು ವಿದ್ಯಾರ್ಥಿಗಳು ಇಡೀ ದಿನಕ್ಕೆ ಬಂದು ಸೇರುವ ನಿರೀಕ್ಷೆ ಇದೆ. ಈಗಾಗಲೇ 10 ಜನ ರಿಜಿಸ್ಟರ್ ಮಾಡಿದ್ದಾರೆ. ಗೋವಾದಿಂದ ಬರ್ತಾರೆ. ಮಂಗಳೂರಿನ ಅಲೋಷಿಯಸ್ನವರು ಈಗಾಗಲೇ 10 ಜನರನ್ನು ಕಳಿಸ್ತಾರೆ ಅಂತ ಹೇಳಿದ್ದಾರೆ. ಮತ್ತು ಅಲ್ಲಿ ಆಗುವ ನಿರ್ಣಯಗಳು ನಾವು ಏನು ಮಾಡ್ತೇವೆ ಅಂದರೆ, ಈ ಚಾರುಳಿಯನ್ನು ಬರೀಲಿಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಈಗಾಗಲೇ ಫ್ರೇಮ್ ಮಾಡಿದ್ದೇವೆ. ಮಾತ್ರೆಗಳನ್ನು ಹೇಗೆ ಅಳವಡಿಸಬೇಕು, ಅದು ಈಕ್ವಲ್ ಸ್ಟೇಟಸಲ್ಲಿ ಹೇಗೆ ಬರಬೇಕು, ಹ್ರಸ್ವ ಮತ್ತು ದೀರ್ಘವನ್ನು ಹೇಗೆ ಬರೀಬೇಕೆಂಬುದೆಲ್ಲ ಮಾಡಿದ್ದೇವೆ. ಆದರೆ ಅದರಲ್ಲಿ ನಮಗೆ ಬರೀಲಿಕ್ಕೆ ಕಷ್ಟ ಆಗ್ತದೆ. ನಮಗೆ ಹೀಗೆ ಆಗಬೇಕು ಹಾಗೆ ಇಂಥ ಡಿಸ್ಕಷನ್ ಓಪನ್ ಫೋರಮ್ ಇರ್ತದೆ. ಅದರ ನಂತರ ಸಮಾರೋಪ ಭಾಷಣವನ್ನು ಮಾಡ್ತೇವೆ. ಧನ್ಯವಾದಗಳು. ನೀವು ವಿಶೇಷವಾಗಿ ಪತ್ರಕರ್ತರು ಅವತ್ತು ಬೆಳಿಗ್ಗೆ 9ವರೆಗೆಲ್ಲ ಬಂದು ನಮ್ಮ ಒಟ್ಟಿಗೆ ಎಲ್ಲರೂ ಸೇರಿ ಒಂದು ಬ್ರೇಕ್ಫಾಸ್ಟಿಗೆ ಬರಬೇಕು. ಅದರ ನಂತರ ಇನಾಗ್ರಲ್ ಪ್ರೋಗ್ರಾಮ್ 10 ಗಂಟೆಗೆ ಇರ್ತದೆ. ನಮ್ಮದೇ ಪ್ರೋಗ್ರಾಮ್ ಆದ್ದರಿಂದ ಅದಕ್ಕೆ ಹೇಳಿದ್ದು ಬರಬೇಕು ಅಂತ ಒಂದು ಕೋರಿಕೆ. ಹೌದೌದು, ಚಾರೋಳಿಯದ್ದು ಪ್ರಮುಖ ಅಂಶವೇ ಕವಿಗೋಷ್ಠಿ. ಅದು 4 ಲೈನಿನ ಒಂದು ಸ್ಕಾಂದಕ್ಕೆ ಚಾರೋಳಿ ಅಂತ 4 ಲೈನ್ಸ್ಗೆ 4 ಓಳಿ ಅಂದರೆ ಲೈನ್ಸ್, 4 ಅಂದರೆ 4. ಅದು ಕೊಂಕಣಿಯಲ್ಲಿ 4 ಓಳಿ ಅಂತ ಹೇಳೋದು. ಅದು ಬೆಳಿಗ್ಗೆ ಒಂದು ಕವಿತೆಯಷ್ಟು ಸಾಹಿತ್ಯವನ್ನು ಪ್ರತಿಯೊಬ್ಬರು ಬಂದವರು ಅಲ್ಲಿ ವಾಚನ ಮಾಡ್ತಾರೆ. ಬೆಳಿಗ್ಗೆ 2 ಅಂದರೆ ಬೆಳಿಗ್ಗೆ 2 ಚಾರೋಳಿಗಳನ್ನು ಮಾಡ್ತಾರೆ. ಮಧ್ಯಾಹ್ನ ಅಂದರೆ 11ವರೆ ಇನಾಗ್ರಲ್ ನಂತರ ಇನ್ನೊಂದು 2 ಮಾಡ್ತಾರೆ. ಒಟ್ಟಿಗೆ 4 ಚಾರೋಳಿಗಳನ್ನು ಅವಕಾಶ, ಅವರು ಅಷ್ಟು ದೂರದಿಂದ ಬಂದವರಿಗೆ ಅಷ್ಟಾದರೂ ಕೊಡಬೇಕು. ಅದಕ್ಕೆ ಅದನ್ನು ಮಾಡಿದೆ. ಸಹೋದಯದಲ್ಲಿ ಹಾಲ್ ನನ್ನ ಹತ್ರ ಇನ್ವಿಟೇಷನ್ ಇದೆ. ನಾನು ನಮ್ಮ ಗ್ರೂಪಲ್ಲಿ ಇನ್ವಿಟೇಷನ್ ಫಾರ್ವರ್ಡ್ ಮಾಡ್ತೇನೆ. ಇನ್ವಿಟೇಷನ್ ಫೈನಲ್ ಆಗ್ತಾ ಇದೆ ಅಷ್ಟೇ.